ಮಗ ನೋಡು, ನರಗುರಿ ನರಮಾನಿಯವ್ರ ಪಟ್ಟಣದೊಳಗೆ ನಾನು ಗ್ರಾಮ ದೇವತೆ ಆಗಿ ಬರ್ತೀನಿ. ಅತ್ತೆ ನೀನು ಗಡ್ಡೆ ಗಡಿಗೆ ಆಗಿ ಬರ್ಬೇಕು. ಮಾವ ನೀನು ಗೋರ್ಗಂಬವಾಗಿರ್ಬೇಕು. 5 ಜನ ಮಕ್ಕಳು ಓಡೋಡಿ ಬರ್ತಾವ್ರಂತೆ. ನೋಡಪ್ಪ, 5 ಜನ ಮಕ್ಕಳು ಬಂದಾಗ ಫಸ್ಟ್ನೇ ಮಗ ಓಡ್ ಬರ್ತಾವಂತೆ. ಅಮ್ಮ ಅಮ್ಮ ಅಂತ. ನಿಲ್ಲು, ದೂರ ನಿಲ್ಲು, ಪೀಡ್ ಮುಂಡೆ, ಪಿಚಾಚಿ ಮುಂಡೆ. ಯಾಕಮ್ಮ ನಮ್ಮ ಅಜ್ಜಿ ತಾತನ್ ಕಷ್ಟ ಕೊಟ್ಟೆ. ನೋಡು, ಫಸ್ಟ್ನೇ ಮಗನ್ ಕೇಳ್ತಾವಳಂತೆ, ನಾನು ಆಚಾರಿ ಮನೆಯಿಂದ ಬರ್ಬೇಕಾದ್ರೆ 5 ಜನ ಮಕ್ಕಳ ಮೊದ್ಲೇ ಮಗ ದಿಷ್ಟಿ ಮರಿ ಆಗ್ಲಿ ಅಂತ, 2ನೇ ಮಗ ಧೂಳು ಮರಿ ಆಗ್ಲಿ ಅಂತ, 3ನೇ ಮಗ ಗದ್ಗೆ ಮರಿ ಆಗ್ಲಿ ಅಂತ, 4ನೇ ಮಗ ಎಲ್ಲೆ ಮರಿ ಆಗ್ಲಿ ಅಂತ, 5ನೇ ಮಗ ಓಡೋಡ್ ಬರ್ತಾವನಂತೆ. ಬರ್ಬೇಕಾದ್ರೆ ಹೇಳ್ತಾವಳಂತೆ, ನೋಡು ಅವ್ರು ಯಾರಿಗೂ ಎದೆ ಹಾಲು ಕುಡ್ಸಿಲ್ಲ, ನಿನ್ನೊಬ್ಬನ ಉಳಿಸ್ಕೊಂತೀನಿ. ನೋಡು, 7 ನಾನು ಒಂದೇ ಒಂದು ತೊಟ್ಟು ಹಾಲು ಹಿಂಡಿರೆ 7 ಸಮುದ್ರ ತುಂಬಿ 7 ಕಟ್ಟೆಯನ್ನು ತುಂಬಿ ನೀನ್ ಬಾಯಿ ಬಿದ್ರೆ ನೀನ್ ಬದುಕಿದ್ರೆ ನೀನ್ ಸಾಯಿಸ್ತೀನಿ ಅಂತ ಹೇಳಿ ಸರ್ವ ನಾಲ್ಗೆ ಒಳಗೆ ನುಡ್ದಾಳವ. ಒಂದೇ ಒಂದು ಹಾಲು ಹಿಂಡಿನಂತೆ 7 ಸಮುದ್ರ ತುಂಬಿ 7 ಕಟ್ಟೆ ತುಂಬಿ ಒಂದೇ ಒಂದು ಬಾಯಿಗೆ ಅವನು ಬಿತ್ತಂತೆ. ಬಾಯಿ ಬೆಳಿಬೇಕಾದ್ರೆ ನೋಡಪ್ಪ, ಅವನು ಬದುಕಿಸ್ಬಿಟ್ಟು ಆಸಾದಿ ಅಂತ ಅವನಿಗೆ 5ನೇ ಮಗನಿಗೆ ಪಟ್ಟವನ್ನು ಕಟ್ಟಿಬಿಟ್ಟು ಕಂಚಿನ ಚೌಡಿಕೆ ಕೊಟ್ಬಿಟ್ಟು ಕರ್ಕಾಲ್ ಗೆಜ್ಜೆಯನ್ನು ಕೊಟ್ಬಿಟ್ಟು, ಅಮ್ಮ ಈಗ ಗಂಡ ಬಂದವನಂತೆ, ದೃಷ್ಟಿಕೆಟ್ ನನ್ ಮಗನೇ, ಪೀಡ್ ಮಂಡ್ಯ ನನ್ನ ಮಗನೇ, ನೀನು ಕೊಟ್ಟಲ್ಲ ಕೊಡಮೆ ಕೊಡೋ ಮನೆಗೆ ನನಗೆ ಪಟ್ಟದ ಗೋಣವಾಗಿ ಬರ್ಬೇಕು. ನಿನ್ ತಲೆ ಕಡ್ದು ನಿನ್ ಬಲಗಾಲ್ ಕುಯ್ದು ಬಾಯಲ್ಲಿ ಕಚ್ಚಿ ಎದೆ ಭಾಗದ ಕಬ್ಬು ತೆಗೆದು ನನ್ನ ತಲೆ ಮೇಲೆ ಆಲನ್ ಜ್ಯೋತಿ ಪರನ್ ಜ್ಯೋತಿ ದೀಪ ನುರ್ಸ್ಬೇಕು. ನನ್ ಕಣ್ಣೆದ್ರು ಬರಗೇನಹಳ್ಳಿ ಗ್ರಾಮದಾಗ ನಾನು ನೋಡ್ಬೇಕು ಅಂತ ಬಾಯಿ ಕಾಕೊಂಡೆ. ನಿನ್ ತಾಯಿನಾಗೆ ಶಾಪ ಕೊಟ್ಟಂತ ಮಾನ್ಯರ ಮುಂದೆ